ಹೆಸರು ಯತೀಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆ ಸಂಖ್ಯೆ 11.1. ನಮಸ್ಕಾರ, ನನ್ನ ಹೆಸರು ಪವನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆ ಸಂಖ್ಯೆ 11.1. ಚಟುವಟಿಕೆ ಹೆಸರು ಉತ್ತಮ ವಿದ್ಯುತ್ ವಾಹಕ ಮತ್ತು ದುರ್ಬಲ ವಿದ್ಯುತ್ ವಾಹಕಗಳು. ಚಟುವಟಿಕೆ ಬೇಕಾದ ಸಾಮಗ್ರಿಗಳು: ಒಂದು ಲೈಟ್, ಒಂದು ಸ್ವಿಚ್, ಒಂದು ಬ್ಯಾಟರಿ, ಒಂದು ಬಜರ್. ಇನ್ನೊಂದು ನಾಣ್ಯ, 2 ಕಡೆ ಚೆಕ್ಕಿದ ಪೆನ್ಸಿಲ್, ಒಂದು ತಂತಿ, ಒಂದು ಸ್ಕ್ರೈವರ್, ಒಂದು ಒಣಗಿದ ಕಡ್ಡಿ, ಒಂದು ಕಬ್ಬಿಣದ ಮೊಳೆ, ಒಂದು ಪೆನ್, ಒಂದು ಪ್ಲಾಸ್ಟಿಕ್ ಪೈಪ್, ಇನ್ನೊಂದು ಪ್ಲಾಸ್ಟಿಕ್ ಪೈಪ್, ಒಂದು ಪೆನ್ಸಿಲ್, ಒಂದು ರಬ್ಬರ್. ಪರೀಕ್ಷಕ ಸರಿಯಾಗಿದೆ ಎಂದು ಪರೀಕ್ಷೋಣ. ನಮ್ಮ ಲೈಟ್ ಮತ್ತೆ ಬಜರ್ ಹಚ್ಚಿಕೊಳ್ಳುತ್ತಿದೆ, ಅದಕ್ಕೆ ನಮ್ಮ ಸೌಂಡ್ ಬರುತ್ತಿದೆ. ನಮ್ಮ ಪರೀಕ್ಷಕ ಸರಿಯಾಗಿದೆ. ನಾಣ್ಯ ಇದು ವಾಹಕ, ಇದು ವಾಹಕ. ತಂತಿ ವಾಹಕ. ಸ್ಕ್ರೈವರ್ ವಾಹಕ. ಒಣಗಿದ ಕಟ್ಟಿಗೆ, ಕಬ್ಬಿಣದ ಮೊಳೆ ವಾಹಕ. ಪೆನ್ ಇದು ಅವಾಹಕ. ಪೈಪ್ ಇದು ಅವಾಹಕ. ಪ್ಲಾಸ್ಟಿಕ್ ಪೈಪ್ ಅವಾಹಕ. ಪೆನ್ಸಿಲ್ ಅವಾಹಕ. ರಬ್ಬರ್ ಅವಾಹಕ. ಇದರಿಂದ ತಿಳ್ಕೊಳ್ಳೋಣೆಂದರೆ, ಯಾವ ವಸ್ತುವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆಯೋ ಅದನ್ನು ವಾಹಕ ಎನ್ನುವರು, ಮತ್ತು ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಸುಲಭವಾಗಿ ಬಿಡುವುದಿಲ್ಲವೋ ಅವನ್ನು ಅವಾಹಕ ಎನ್ನುವರು. ಧನ್ಯವಾದಗಳು.